ಕೆಮ್ಮು, ಒಣ ಕೆಮ್ಮು ಇರುತ್ತದೆ. ಈ ಒಣ ಕೆಮ್ಮು ಏನಕ್ಕೆ ಬರುತ್ತದೆ ಅಂತ, ಕೆಮ್ಮಿರಲ್ಲ, ಕಫ ಇರಲ್ಲ, ಆದರೂ ಕೂಡ ಕೆಮ್ಮು ಮಾತಾಡ್ತಾ ಇದ್ದಂಗೆ ಕೆಮ್ಮು ಬರುತ್ತೆ. ಈ ಒಣ ಕೆಮ್ಮು ಮೇಯ್ನಾಗಿ ಯಾಕೆ ಬರುತ್ತದೆ ಅಂತ ನೋಡಿದ್ರೆ, ಈ ಅಲರ್ಜಿ ಅಂದರೆ ಮೂಗಿನಲ್ಲಿ ಅಲರ್ಜಿ ಇರುತ್ತದೆ, ಮತ್ತು ಗಂಟಲಲ್ಲಿ ಇರಿಟೇಷನ್ ಆಗ್ತಾಯಿತ್ತು ಅಂತಂದರೆ ಗೊತ್ತಲ್ಲ, ಗಂಟಲಲ್ಲಿ ಇರಿಟೇಷನ್, ಮತ್ತು ಯಾವುದೋ ಒಂದು ನೀರನ್ನು ಕುಡಿದಿರ್ತೀರ, ಆ ನೀರಿನ ವ್ಯತ್ಯಾಸದಿಂದನೂ ಕೂಡ ಈ ಕೆಮ್ಮು, ಒಣ ಕೆಮ್ಮು ಬರುತ್ತದೆ. ಈ ಒಣ ಕೆಮ್ಮು ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸಿಂಪಲ್ಲಾಗಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಈ ಒಂದು ಮುದ್ರೆಯನ್ನು ಮಾಡಿ ನೋಡಿ. ಕಿರುಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ತೋರ್ಬೆರಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಗೊತ್ತಲ್ಲ, ಇದನ್ನು ಮಾಡ್ತು ಅಂತಂದರೂ ಕೂಡ ಜಲೋದರ ನಾಶಕ ಮುದ್ರೆ ಅಂತ ಕರೀತಾರೆ. ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ. ಎಷ್ಟು ನಿಮಿಷ ಮಾಡಬೇಕು ಅಂತಂದರೆ 7ರಿಂದ 8 ನಿಮಿಷ ಮಾಡಿ. ಒಣ ಕೆಮ್ಮು ಹೊರಟೋಗ್ಬಿಡುತ್ತೆ, 2-3 ದಿನದಲ್ಲೇ ಹೊರಟೋಗ್ಬಿಡುತ್ತೆ ಕೇವಲ ಮುದ್ರೆ ಮಾಡೋದ್ರಿಂದ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ.